ನಮಸ್ತೆ ಎಲ್ಲ ಕಲಿಯುವ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ನಾನಿವತ್ತು ಎಮ್ ಎಸ್ ವರ್ಡ್ನಲ್ಲಿ ಶಾರ್ಟ್ಕಟ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ಶಾರ್ಟ್ಕಟ್ಟಲ್ಲಿ ಒಂದು 35 to 40 ಶಾರ್ಟ್ಕಟ್ ಹೇಳ್ಕೊಡ್ತೀನಿ. ಅದರಲ್ಲಿ 20 ಶಾರ್ಟ್ಕಟ್ಗಿನ ಈ ಒಂದು ಮೊದಲನೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ಎಮ್ ಎಸ್ ವರ್ಡಲ್ಲಿ ಫೈಲ್ನ ಸೇವ್ ಮಾಡೋದು ಹೇಗೆ ಫೋಲ್ಡರಲ್ಲಿ ಅಂತ ತೋರಿಸ್ತೀನಿ ನೋಡಿ. ಮೊದಲು ಫೈಲ್ ಮೆನು ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ಹೊಸ ಪೇಜ್ ಇರೋದ್ರಿಂದ ನೇರ ನಾನು ಸೇವ್ ಆಸ್ ಹೋಗ್ತೀನಿ, ಇಲ್ಲ ಅಂದರೆ ನ್ಯೂ ಪೇಜ್ ಅಂತ ತೊಗೋಬೇಕಾಗುತ್ತೆ. ನಾನು ಆಲ್ರೆಡಿ ಹೊಸ ಪೇಜಲ್ಲಿ ಇದ್ದೀನಿ, ಹಂಗಾಗಿ ನೀವು ಬೇಡ, ನಾನು ಡೈರೆಕ್ಟಾಗಿ ಸೇವ್ ಆಸ್ಗೆ ಹೋಗ್ತೀನಿ. ಕ್ಲಿಕ್ ಮಾಡಿ ಸೇವ್ ಆಸು. ಇಲ್ಲಿ ಬ್ರೌಸ್ ಅಂತ ಇದೆ, ಪಾತ್ ಎಲ್ಲಿ ಸೇವ್ ಮಾಡಬೇಕು ಅಂತ ನಾವು ಸೆಲೆಕ್ಟ್ ಮಾಡಬೇಕು. ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಮೈ ಡಾಕ್ಯುಮೆಂಟ್ ಅಂತ ಇದೆ, ಮತ್ತು ಸಿ ಡ್ರೈವು, ಡಿ ಡ್ರೈವು, ಇ ಡ್ರೈವ್, ಎಫ್ ಡ್ರೈವ್ ಅಂತ ಇರುತ್ತೆ. ಬಟ್ ಇದರಲ್ಲಿಲ್ಲ, ಇದು ಹೊಸ ಲ್ಯಾಪ್ಟಾಪ್ ನಾನು ಡ್ರೈವ್ ಕ್ರಿಯೇಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ಸದ್ಯಕ್ಕೆ ಇವಾಗ ಸಿ ಡ್ರೈವಲ್ಲಿ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ನ್ಯೂ ಫೋಲ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಸಿ ಡ್ರೈವಲ್ಲಿ ಕ್ರಿಯೇಟ್ ಆಗುತ್ತೆ. ಫೋಲ್ಡರ್ ಅಂದರೆ ಏನು? ಕಲೆಕ್ಷನ್ಸ್ ಆಫ್ ಫೈಲ್ಸ್ ಅಂತ ಹೇಳ್ಬೋದು. ನೀವು ತುಂಬ ಫೈಲ್ಗಳನ್ನ ಒಂದು ಕಡೆ ಒಂದು ಫೋಲ್ಡರಲ್ಲಿ ಇಡ್ಬೋದು, ಅದನ್ನು ಫೋಲ್ಡರ್ ಅಂತ ಹೇಳೋದು. ಕಲೆಕ್ಷನ್ಸ್ ಆಫ್ ಫೈಲ್ ಅಂತ ಹೇಳ್ಬೋದು. ಕ್ಲಿಕ್ ಮಾಡಿ. ನೋಡಿ ಕ್ಲಿಕ್ ಮಾಡಿದೆ. ಇಲ್ಲೇನು ಮಾಡ್ತೀನಿ ನಾನು, ಕರ್ನಾಟಕ ಅಂತ ಒಂದು ಕ್ರಿಯೇಟ್ ಮಾಡ್ತೀನಿ ಫೋಲ್ಡರ್. ಇಲ್ಲಿ ಆಯ್ತಲ್ವ. ಇಲ್ಲಿ 2 ಸಲ ನೀವು ಓಪನ್ ಕ್ಲಿಕ್ ಮಾಡಬೇಕು. ಅದ್ರ ಬದಲು ಇಲ್ಲೇ ಡಬಲ್ ಕ್ಲಿಕ್ ಮಾಡಬೇಕು. ಮೌಸಲ್ಲಿ ಡಬಲ್ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಹೀಗೆ ನೋಡಿ. ಕರ್ನಾಟಕ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಯಿತು. ಎಲ್ಲಿದೆ ಅಂದರೆ ಅದು ಸಿ ಡ್ರೈವಲ್ಲಿ ಇದೆ, ಆಯಿತಾ. ಈಗ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ರೆ, ಇಲ್ಲಿ ಟೈಪ್ ಮಾಡಿದ್ರೆ ಮಾಡ್ತೀನಿ ನಾನು, ಮೈಸೂರು ಅಂತ ಮಾಡ್ತೀನಿ. ಇದು ಫೈಲು ಎಲ್ಲಿ ಸೇವ್ ಆಗ್ತಿದೆ? ಕರ್ನಾಟಕ ಫೋಲ್ಡರಲ್ಲಿ. ಅದು ಎಲ್ಲಿದೆ? ಸಿ ಡ್ರೈವಲ್ಲಿದೆ. ಓಕೆ, ಸೇವ್ ಅಂತ ಮಾಡಿ. ಓಕೆ ಆಯಿತಾ. ಈಗ ಒಂದು ಸೆಂಟೆನ್ಸ್ ಟೈಪ್ ಮಾಡೋಣ ನಾವು. ನೋಡಿ ಮಾಡ್ತೀನಿ. ನಮ್ಮ ಒಂದು ಸಂಸ್ಥೆಯ ಸ್ಲೋಗನ್ ಟೈಪ್ ಮಾಡ್ತೀನಿ. ಕಮ್ಮಿಂಗ್ ಆ್ಯಸ್ ಎ ಲರ್ನರ್, ಸ್ಪೇಸ್ ಕೊಡಿ. ಗೋ ಔಟ್ ಆ್ಯಸ್ ಎ ಲೀಡರ್ ಅಂತ ನಮ್ಮ ಸ್ಲೋಗನ್ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದ್ದು ಸೇವ್ ಆಗಬೇಕು ಅಂದರೆ ಫೈಲಲ್ಲಿ ನೋಡಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಶಾರ್ಟ್ಕಟ್ ಕೀ ಕಂಟ್ರೋಲ್ ಎಸ್ ಅಂತ, ಕಂಟ್ರೋಲ್ ಎಸ್ ಅಂತ ಸೇವ್ ಆಯಿತು. ಈಗ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. ಹೆಂಗೆ ಸೆಲೆಕ್ಟ್ ಮಾಡ್ತೀನಿ ಅಂದರೆ ಮೌಸಲ್ಲಿ ಲೆಫ್ಟ್, ಆಯಿತಾ. ನೋಡಿ ನಿಮ್ಗೆ ತೋರಿಸ್ಬೋದಿತ್ತು. ಓಕೆ, ಮೌಸಲ್ಲಿ ಲೆಫ್ಟ್ ಕೀ ಪ್ರೆಸ್ ಮಾಡಿ ಹಿಂಗೆ ಎಳಿಬೇಕು, ಈ ಥರ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಆಯಿತು. ಈಗ ನೀವು ಅಥವಾ ಒಂದೇ ಲೈನ್ ಇರೋದ್ರಿಂದ ನೀವು ಕಂಟ್ರೋಲ್ ಎ ಅಂತ ಮಾಡೋದು ಸೆಲೆಕ್ಟ್ ಆಗುತ್ತೆ. ಕಂಟ್ರೋಲ್ ಎ ಅಂತ ಮಾಡಿದಾಗ ಅದು 50 ಪೇಜ್ ಇರಲಿ, 100 ಪೇಜ್ ಇರಲಿ, ಅಥವಾ 10 ಲೈನ್ ಇರಲಿ, 10 ಪೇಜ್ ಇರಲಿ, ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಹಂಗಾಗಿ ಕಂಟ್ರೋಲ್ ಎ ಮಾಡಿದ್ರೆ ಸೆಲೆಕ್ಟ್ ಆಯಿತು. ಕಂಟ್ರೋಲ್ ಸಿ ಮಾಡಿ ಕಾಪಿ ಆಗುತ್ತೆ. ಕಾಪಿ ಆಗಿದೆ ಕೂಡ. ಪೇಸ್ಟ್ ಮಾಡಿದ್ರೆ ಅದು ಮತ್ತೆ ಪೇಸ್ಟ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟು ಕಂಟ್ರೋಲ್ ಝಡ್ ಅಂತ ಮಾಡ್ತೀನಿ ನೋಡಿ. ವಾಪಸ್ ಬರ್ತದೆ ಅಂದರೆ ಅಂಡು ಆಗುತ್ತೆ. ಓಕೆ, ಮತ್ತೆ ನೋಡಿ ಕಂಟ್ರೋಲ್ ವೈ ಅಂತ ಮಾಡ್ತೀನಿ, ರೀಡು ಅಂಡು ಅಂತ ವಾಪಸ್ ಬರುತ್ತೆ. ಅಂಡು ಆಗಿರೋದು ಮತ್ತೆ ವಾಪಸ್ ಆಗುತ್ತೆ, ಹೀಗೆ. ಓಕೆನಾ. ನಾನು ನೋಡಿ 2 ಲೈನಿಗೆ ಫಾಂಟ್ ಚೇಂಜ್ ಮಾಡ್ತೀನಿ, ಕಲರ್ನ. ಓಕೆ, ಆ 2 ಲೈನ್ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಕಲರ್ ಚೇಂಜ್ ಮಾಡಿದ್ದೀನಿ. ಕಂಟ್ರೋಲ್ ಎಕ್ಸ್ ಮಾಡ್ತೀನಿ, ಕಟ್ ಆಗುತ್ತೆ. ಕಂಟ್ರೋಲ್ ಎಕ್ಸ್ ಕಟ್ ಆಯಿತು. ನೀವು ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಹಿಂಗೆ ಎಂಟರ್ ಮಾಡಿ ಕಂಟ್ರೋಲ್ ವಿ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ಕಂಟ್ರೋಲ್ ವಿ ಪೇಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಗ್ಯಾಪ್ ಇದೆಯಲ್ವಾ, ಈ ಗ್ಯಾಪ್ ಹೋಗಬೇಕು ಅಂದರೆ ಕರ್ಸರ್ ಪಾಯಿಂಟ್ ಇಲ್ಲಿದ್ದರೆ ಬ್ಯಾಕ್ ಸ್ಪೇಸ್ ಮಾಡಿ, ಇಲ್ಲಿದ್ದರೆ ಡಿಲೀಟ್ ಪ್ರೆಸ್ ಮಾಡಿ, ಅದು ವಾಪಸ್ ಹಿಂಗೆ ಬರುತ್ತೆ. ಓಕೆ ನೋಡಿ, ಕಂಟ್ರೋಲ್ ಎ ಮತ್ತೆ ಮಾಡ್ತೀನಿ, ಸೆಲೆಕ್ಟ್ ಆಲ್ ಆಗಿದೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಕಂಟ್ರೋಲ್ ಎಕ್ಸ್ ಅಂದರೆ ಕಟ್ ಆಗುತ್ತೆ, ಕಂಟ್ರೋಲ್ ಸಿ ಮಾಡಿದ್ರೆ ಕಾಪಿ ಅಂತ ಆಗುತ್ತೆ. ಈಗ ಏನು ಮಾಡ್ತೀನಿ ನಾನು ಅಂದರೆ ಸೆಲೆಕ್ಟ್ ಆಲ್ ಮಾಡಿ ಇ ಅಂತ ಮಾಡಿದ್ರೆ ಅಲೈನ್ ಸೆಂಟರ್ ಆಗುತ್ತೆ, ಅಲೈನ್ ಸೆಂಟರ್ ಆಗುತ್ತೆ. ನೆಕ್ಸ್ಟ್ ಎಲ್ ಅಂತ ಮಾಡಿದ್ರೆ ಅಲೈನ್ಮೆಂಟ್ ಲೆಫ್ಟಿಗೆ ಅಲೈನ್ಮೆಂಟ್ ಆಗುತ್ತೆ. ಕಂಟ್ರೋಲ್ ಆರ್ ಅಂತ ಮಾಡ್ತೀನಿ, ಆರ್ ಮಾಡಿದ್ರೆ ರೈಟ್ ಸೈಡಿಗೆ ಅಲೈನ್ಮೆಂಟ್ ಆಗುತ್ತೆ. ಎಲ್ ಮಾಡಿದ್ರೆ ಮತ್ತೆ ಲೆಫ್ಟಿಗೆ ಆಗುತ್ತೆ. ನೆಕ್ಸ್ಟು ಕಂಟ್ರೋಲ್ ಬಿ ಮಾಡಿದ್ರೆ ಬೋಲ್ಡ್ ಅಂತ ಆಗುತ್ತೆ, ಅಂದರೆ ಬೋಲ್ಡ್. ಇಲ್ಲಿ ನೋಡಿ, ಇಲ್ಲಿ ಕೂಡ ಪ್ರೆಸ್ ಮಾಡ್ಬೋದು ನೀವು. ನೆಕ್ಸ್ಟ್ ಕಂಟ್ರೋಲ್ ಐ ಇಟ್ಯಾಲಿಕ್ ಆಗುತ್ತೆ.
ನೆಕ್ಸ್ಟ್ ಯು ಅಂಡರ್ಲೈನ್. ಸೊ ಬೇಡ ನಿಮಗೆ ಅಂದರೆ ಮತ್ತೆ ಕಂಟ್ರೋಲ್ ಯು ಮಾಡಿ ಅಂಡರ್ಲೈನ್ ಕ್ಯಾನ್ಸಲ್ ಆಗುತ್ತೆ, ಬಿ ಮಾಡಿ ಬೋಲ್ಡ್ ಕ್ಯಾನ್ಸಲ್ ಆಗುತ್ತೆ, ಐ ಮಾಡಿದ್ರೆ ಇಟಾಲಿ ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಕಂಟ್ರೋಲ್ ಶಿಫ್ಟ್, ಇಲ್ಲಿ ಗ್ರೇಟರ್ ದೆನ್ ಸಿಂಬಲ್ ಇದೆ ಮತ್ತು ಫುಲ್ ಸ್ಟಾಪ್ ಸಿಂಬಲ್ ಇದೆ ಕೀಬೋರ್ಡಲ್ಲಿ. ಅದನ್ನು ಪ್ರೆಸ್ ಮಾಡಿದ್ರೆ ಫಾಂಟ್ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ನೋಡಿ 18 ಆಯಿತು, ಕಾಣ್ತಾ ಇದೆಯಲ್ವಾ? ಇಲ್ಲಿ 18 ಆಯಿತು. ಮತ್ತು ಕಂಟ್ರೋಲ್ ಶಿಫ್ಟ್ ಲೆಸ್ ದೆನ್ ಅಥವಾ ಕಾಮ ಪ್ರೆಸ್ ಮಾಡಿ ನೋಡಿ, ಹೀಗೆ ಫಾಂಟ್ ಸೈಜು ಕಡಿಮೆ ಆಯಿತು. ಅರ್ಥ ಆಗ್ತಿದೆಯಾ? ಓಕೆ. ನೆಕ್ಸ್ಟು ಶಿಫ್ಟ್ F3 ಮಾಡ್ತೀವಿ. ಶಿಫ್ಟ್ F3 ಎಲ್ಲವೂ ಕ್ಯಾಪಿಟಲ್ ಆಯಿತು. ಆಲ್ ಲೆಟರ್ಸ್ ಕನ್ವರ್ಟೆಡ್ ಆರ್ ಬಿಕಮ್ ಎ ಕ್ಯಾಪಿಟಲ್. ಮತ್ತೆ ಮಾಡಿ ಎಲ್ಲವೂ ಸ್ಮಾಲ್ ಲೆಟರ್ ಆಯಿತು. ಮತ್ತೊಂದು ಸಲ ಮಾಡಿ ಶಿಫ್ಟ್ F3, ಫಸ್ಟ್ ಲೆಟರು ಕ್ಯಾಪಿಟಲು ಸೆಂಟೆನ್ಸ್ ಕೇಸ್ ಆಯಿತು. ಸೆಂಟೆನ್ಸ್ ಕೇಸ್. ನೆಕ್ಸ್ಟ್ ಕ್ಲಿಕ್ ಮಾಡಿ A2 ಪ್ಲಸ್ B2 ಪ್ಲಸ್ 2AB ಇಸ್ ಈಕ್ವಲ್ ಟು ಹಾಕ್ತೀನಿ, ಈಕ್ವಲ್ ಓಪನ್ ದ ಬ್ರಾಕೆಟ್ A ಪ್ಲಸ್ B ಕ್ಲೋಸ್ ದ ಬ್ರಾಕೆಟ್. ನೋಡಿ ಇಲ್ಲಿ 2 ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಆಯಿತು. ಕಂಟ್ರೋಲ್ ಶಿಫ್ಟ್ ಈಕ್ವಲ್ ಪ್ರೆಸ್ ಮಾಡಿದ್ರೆ ಸೂಪರ್ ಸ್ಕ್ರಿಪ್ಟ್ ಆಯಿತು. ಸೂಪರ್ ಸ್ಕ್ರಿಪ್ಟ್. ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ ಈಕ್ವಲ್, ಮತ್ತು ಇಲ್ಲಿ ಕೂಡ ಮಾಡಿ ಸೆಲೆಕ್ಟ್ ಮಾಡಿ ಈ ಥರ ಕಂಟ್ರೋಲ್ ಶಿಫ್ಟ್ ಈಕ್ವಲ್. ಇಲ್ಲಿ ಕ್ಲಿಕ್ ಮಾಡಿದಾಗ ಅದು ಸೂಪರ್ ಸ್ಕ್ರಿಪ್ಟಲ್ಲಿ ಇರೋದ್ರಿಂದ ಕಂಟ್ರೋಲ್ ಶಿಫ್ಟ್ ಈಕ್ವಲ್ ಮತ್ತೆ ಮಾಡಿ ನಾರ್ಮಲ್ ಆಯಿತು. H2O ಅಂತ ಮಾಡಿ, H2O. ಈಗ 2 ಕ್ಯಾಡ ಬರಬೇಕಲ್ವಾ? ಹಳೆ ವರ್ಷನಲ್ಲಿ ನೀವು ಕಂಟ್ರೋಲ್ ಈಕ್ವಲ್ ಮಾಡಿದ್ರೆ ಅದು ಕ್ಯಾಡ ಬರುತ್ತೆ. ಬಟ್ ಈ ಹೈಯರ್ ವರ್ಷನ್ ಯೂಸ್ ಮಾಡ್ತಾ ಇರೋದು, ಅಲ್ಲಿ ಕಂಟ್ರೋಲ್ ಶಿಫ್ಟು ಮೈನಸ್ ಇದೆ, ಅಂಡರ್ಸ್ಕೋರ್ ಇದೆ, ಆ ಒಂದು ಬಟನ್ನ ಪ್ರೆಸ್ ಮಾಡಬೇಕು. ಹಳೆ ವರ್ಷನಲ್ಲಿ ಕಂಟ್ರೋಲ್ ಈಕ್ವಲ್ ಮಾಡಿದ್ರೆ ಸರಿ ಹೋಗೋದು ಆ ಥರ. ಓಕೆನಾ? ಇದು ಶಾರ್ಟ್ಕಟ್ ಕೀಸ್ ಇವು. ಓಕೆ. ನೆಕ್ಸ್ಟು ನೋಡಿ, ಕಂಟ್ರೋಲ್ ಎಸ್ ಅಂತ ಮಾಡ್ತೀನಿ. ಕಂಟ್ರೋಲ್ ಎಸ್ ಮಾಡಿದ್ರೆ ಎಲ್ಲವೂ ಸೇವ್ ಆಯಿತು, ಎಲ್ಲ ಕೂಡ ಸೇವ್ ಆಗ್ತಾ ಇದೆ. ನೆಕ್ಸ್ಟು ನೋಡಿ, ಈ ಫೈಲ್ ಕ್ಲೋಸ್ ಮಾಡಬೇಕಂದ್ರೆ ಕಂಟ್ರೋಲ್ W ಮಾಡಿದ್ರೆ ಕ್ಲೋಸ್ ಆಗುತ್ತೆ. ನೋಡಿ, ಕಂಟ್ರೋಲ್ W. ಫೈಲ್ ಮಾತ್ರ ಕ್ಲೋಸ್ ಆಗಿದೆ, MS ವರ್ಡ್ ಅಲ್ಲ. ಆ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗಬೇಕು ಅಂದರೆ Alt F4 ಮಾಡಿದ್ರು ಕ್ಲೋಸ್ ಆಗುತ್ತೆ. ಆ್ಯಕ್ಚುಲಿ ಶಟ್ ಡೌನ್ ಮಾಡೋದಕ್ಕೆ ನೀವು Alt F4 ಮಾಡಿದ್ರೆ ಶಟ್ ಡೌನ್ ಆಗುತ್ತೆ. ಬಟ್ ನಾವು ವಿಂಡೋಸ್ OS ಅಥವಾ ಕಂಪ್ಯೂಟರ್ನ ಕ್ಲೋಸ್ ಮಾಡೋದಕ್ಕೆ ನಾವು ವಿಂಡೋಸ್ನ ಆಫ್ ಮಾಡಬೇಕು ಅಲ್ವಾ? Alt F4. ಅದಕ್ಕಿಂತ ಮೊದಲು ನಾವು ಓಪನ್ ಆಗಿರ್ತಕ್ಕಂಥ ವಿಂಡೋಸ್ಗಳನ್ನ ಕ್ಲೋಸ್ ಮಾಡಬೇಕು. ಅಂದರೆ ಎಕ್ಸಾಂಪಲ್ MS ಆಫೀಸ್ ಓಪನ್ ಮಾಡಿರ್ತೀರ, ಅಥವಾ ಮತ್ತೆ ಯಾವುದೋ ಒಂದು ಅಪ್ಲಿಕೇಶನ್ ಓಪನ್ ಮಾಡಿರ್ತೀರ. ಅವಾಗ ಏನಾಗುತ್ತೆ, ನೀವು ವಿಂಡೋಸ್ ಶಟ್ ಡೌನ್ ಮಾಡೋ ಮೊದಲು ಈ ಅಪ್ಲಿಕೇಶನ್ MS ವರ್ಡ್ ಕ್ಲೋಸ್ ಆಗಿ ಓಪನ್ ಆಗಿದ್ರೆ ಕ್ಲೋಸ್ ಆಗುತ್ತೆ. ಈಗ ಬೇರೆ ಬೇರೆ ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಆಗಿ ಆಮೇಲೆ ಶಟ್ ಡೌನ್ ಆಗುತ್ತೆ. ನೋಡಿ, ನಮ್ಮ Alt F4 ನೋಡಿ, MS ವರ್ಡು ಕ್ಲೋಸ್ ಆಯಿತು. ಓಕೆನಾ? ಗೂಗಲ್ ಓಪನ್ ಆಗಿದೆ, ಅದು ಕ್ಲೋಸ್ ಆಯಿತು, ಎಲ್ಲ ಕ್ಲೋಸ್ ಆಯಿತು, ಎಲ್ಲ ಅಪ್ಲಿಕೇಶನ್ ಕ್ಲೋಸ್ ಆಯಿತು. ಈ ನಾವು Alt F4 ಅಂತ ಮಾಡಿದ್ರೆ ಅದು ಶಟ್ ಡೌನ್ನ ಕೇಳುತ್ತೆ. ಓಕೆ, ಆ ಥರ. ಈಗ ಮತ್ತೆ ಓಪನ್ ಮಾಡ್ತೀನಿ ನೋಡಿ, ನಾನು ಕ್ಲಿಕ್ ಮಾಡಿ ಸರ್ಚಿಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ MS ವರ್ಡ್ ಇದೆ. ಓಕೆ, ಇಲ್ಲಿ ಬ್ಲ್ಯಾಂಕ್ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಮೈಸೂರು ಅಂತ ಇದೆ, ಕ್ಲಿಕ್ ಮಾಡಿದ್ರೆ ಆಯಿತು. ಆಯಿತಾ? ನೋಡಿ, ಕಂಟ್ರೋಲ್ O ಓಪನ್, ಕಂಟ್ರೋಲ್ O ಮಾಡಿದ್ರೆ ಓಪನ್ ಕೇಳುತ್ತೆ. ಆಮೇಲೆ ಹೀಗೆ ಓಪನ್ ಮಾಡಿ. ಓಕೆ, ಇದಿಷ್ಟು ಟ್ರೈ ಮಾಡಿ. ಅಂದರೆ ಫೈಲ್ನ ಸೇವ್, ಫೋಲ್ಡರ್ ಕ್ರಿಯೇಟ್ ಮಾಡಿ, ಫೈಲ್ನ ಸೇವ್ ಮಾಡಿ, ಡೇಟಾ ಟೈಪ್ ಮಾಡಿ, ಕೆಲವೊಂದೊಂದು ಶಾರ್ಟ್ಕಟ್ ಕೀನ ನೀವು ಕಲ್ತಿದ್ದೀರಾ. ಈಗ ನೋಡಿ, ಇಲ್ಲಿ ಓಪನ್ ಆಗಿದೆಯಲ್ವಾ, ಇದು ನೋಡಿ ಸೇವ್ ಫೈಲ್ ನೇಮ್ ಶೋ ಮಾಡುತ್ತೆ. ಇದು ಟೈಟಲ್ ಬಾರ್ ಅಂತಾರೆ, ಇದಕ್ಕೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತಾರೆ. ಇದನ್ನು ಇಲ್ಲಿ ಕೂಡ ತರಬಹುದು. ಮತ್ತು ಇದು ರೋ ಟ್ಯಾಬ್ ಅಂತ ಹೇಳ್ತಾರೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಬಂದ್ಬಿಟ್ಟು ರಿಬ್ಬನ್ ಅಂತ ಹೇಳ್ತಾರೆ, ರಿಬ್ಬನ್. ಓಕೆ, ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಕೊಲ್ಯಾಪ್ಸ್ ದ ರಿಬ್ಬನ್ ಕ್ಲಿಕ್ ಮಾಡ್ತೀನಿ ನೋಡಿ, ಕಾಣೋದೇ ಇಲ್ಲ. ಕ್ಲಿಕ್ ಮಾಡಿದಾಗ ಕಾಣುತ್ತೆ ಹೀಗೆ,
ಮತ್ತು ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೈಡ್ ಆಗುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ಹೈಡ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕೊಲಾಪ್ಸ್ ಟಿಕ್ ಮಾರ್ಕ್ ತೆಗೆದ್ರೆ ನಿಮಗೆ ಮತ್ತೆ ಕಾಣುತ್ತದೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮತ್ತೊಂದು ಭಾಗದಲ್ಲಿ ಉಳಿದಿರ್ತಕ್ಕಂಥ ಶಾರ್ಟ್ಕಟ್ಗಿನ ಕಲಿಯೋಣ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ.